ಈಗ ಇವ್ರು ಹೇಳಿದ್ರು ನಮಗೆ ಸೋಷಿಯಲ್ ಮೀಡಿಯಾದಿಂದ ನಂಗೆ ತುಂಬ ಹೆಲ್ಪ್ ಆಯಿತು ಅಂತ. ಈಗ ಬೆಂಗಳೂರಲ್ಲಿ ಒಂದು ಟ್ರೆಂಡ್ ಅಂದರೆ ಫುಡ್ ಬ್ಲಾಗರ್ಸು, ಭಾಳ ಜನ ಫುಡ್ ಬ್ಲಾಗರ್ಸು ಹೋಗ್ತಾ ಇರ್ತಾರೆ, ಅಲ್ಲಿ ರಿವ್ಯೂ ಇಲ್ಲಿ ರಿವ್ಯೂ ಅಂತ ಮಾಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮು ಬೇರೆ ಬೇರೆ ಇದರೊಳಗೆಲ್ಲ ಹಾಕ್ತಾ ಇರ್ತಾರೆ. ನಿಮಗೆ ಫುಡ್ ಬ್ಲಾಗರ್ಸಿಂದ ಉಪಯೋಗ ಆಗಿದೆಯಾ ದುರುಪಯೋಗ ಆಗಿದೆ? ಖಂಡಿತ ಉಪಯೋಗ ಆಗಿದೆ ಸರ್. ಹಾಂ, ಹೇಳಬೇಕು ಅಂದರೆ ಅವರೊಂಥರ ದೇವ್ರ ಸಮಾನ ಆಗ್ಬಿಟ್ಟಿದ್ದಾರೆ ಇವಾಗ ನಮಗೆ. ಖಂಡಿತವಾಗ್ಲು ಅವ್ರಿಲ್ಲ ಅಂದಿದ್ರೆ ನಾವು ಅಷ್ಟೊಂದು ಬೆಳೆಯೋಕ್ಕೂ ಆಗ್ತಿರ್ಲಿಲ್ಲ. ಅವ್ರು ನೆನೆಸ್ಕೋಬೇಕು, ನಮ್ಮ ಶ್ರಮನೂ ಇರಬೇಕು. ಬರೀ ಅವ್ರು ಇದ್ಬಿಟ್ರೆ ಆಗೋದಿಲ್ಲ ಅಂತಲ್ಲ, ಬಟ್ ನಾವು ಅವರಿಗೆ ಅವ್ರ ಹೆಸರು ಉಳಿಸ್ಬೇಕು ಅಂತ ಹೇಳಿದ್ರೆ ನಾವು ಆ ರೀತಿ ಕೊಡಬೇಕು. ಅದು ನನಗೆ ತುಂಬ ಇದಾಗಿದೆ, ಹೆಲ್ಪ್ ಆಗಿದೆ. ವೀರೇಶ್ ಅವರು ಹೇಳ್ಬಿಟ್ರಿ ನೀವು. ಸೋಷಿಯಲ್ ಮೀಡಿಯಾ ಸರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ಸರ್ ಇವಾಗ. ಯಾಕಂದರೆ ನಾವು ಎಷ್ಟೇ ಕಲ್ಲು ಹೊರ್ತಾ ಇರ್ತೀವಿ ಸರ್, ಅದನ್ನು ತಾವು ಬೆಳಕಿಗೆ ಬಂದು ತೋರಿಸೋರೆ ಅವ್ರು ಆಗ್ಬಿಟ್ಟಾರೆ ಸರ್. ಯಾಕಂದರೆ ಯಾವುದೋ ಒಂದು ಮೂಲೆಯಲ್ಲಿ ಇರ್ತೀವಿ, ಆ ಜನಗೆ ಇಲ್ಲಿ ಹೋಗಿ ಚೆನ್ನಾಗಿದೆ ನಾನು ತಿಂದಿದ್ದೀನಿ, ನೀವು ಹೋಗಿ ಟ್ರೈ ಮಾಡಿ, ಚೆನ್ನಾಗಿಲ್ಲ ಅಂದರೆ ನೀವು ಹೇಳಿ ಅವರಿಗೆ ತಿದ್ಕೊಳ್ಳೋಕೆ ಹೇಳಿ ಅಂತಂದು ಅವರು ಗೈಡ್ಲೈನ್ಸ್ ಮಾಡ್ತಾವ್ರೆ ಸರ್. ಈಗ ಜನಗಳು ನಾನಾ ಥರದರಿಂದ ಬರ್ತಾರೆ. ಈಗ 100 ಜನದಲ್ಲಿ ನಾನು 70% ಮಾತ್ರ ಅವ್ರಿಗೆ ಕೊಡೋಕ್ಕಾಗತ್ತೆ ಸರ್. ಯಾಕಂದರೆ ಅವ್ರಿಗೆ ಆ ಥರ ರುಚಿ ಕೊಡೋಕ್ಕಾಗತ್ತೆ, ಇನ್ನು 30%ಗೆ ಸ್ಯಾಟಿಸ್ಫೈಡ್ ಆಗಲ್ಲ ಸರ್ ಅವರು. ಯಾಕಂದ್ರೆ ಅವರು ಅಡ್ಜಸ್ಟ್ ಆದೋ ಬೇರೆ ಕಡೆಯಿಂದ ಹೊರಗಡೆ ಬಂದು ನಮ್ಮ ಕಡೆ ಅಡ್ಜಸ್ಟ್ ಆಗ್ಬೇಕಂತ ತುಂಬ ಕಷ್ಟ ಇದೆ. 1-2-3 ಸತ ವಿಸಿಟ್ ಮಾಡಲೇಬೇಕಾಗ್ತದೆ. ಸೋಷಿಯಲ್ ಮೀಡಿಯಾ ಅದು ಯೂಟ್ಯೂಬ್ ಬ್ಲಾಕರ್ಸಿಂದ ತುಂಬ ಹೆಲ್ಪ್ ಆಗುತ್ತೆ ಸರ್. ಜನರಿಗೂ ಅನುಕೂಲ ಇದೆ, ಬಿಸ್ನೆಸ್ಗಾರಿಗೂ ಅನುಕೂಲ ಇದೆ. ಸೊ ಕೆಲವ್ರು ಏನು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾ ಇರ್ತಾರೆ, ಪಾಪ ಅವ್ರಿಗೆ ಜನರಿಗೆ ಗೊತ್ತಿರಲ್ಲ ಅದು. ಸೊ ಅವ್ರಿಗೇನಾಗುತ್ತೆ, ಚೆನ್ನಾಗಿ ಮಾಡೋರಿಗೆ ಅವ್ರ ಕಡೆಯಿಂದ ಜನ ಬರೋಂಗೆ ಹೆಲ್ಪ್ ಆಗುತ್ತೆ. ಜನರಿಗೆ ಒಳ್ಳೆ ಕಡೆ ಸಿಗುತ್ತೆ ಅನ್ನೋದು ಅವ್ರಿಗೆ ಜನರಿಗೆ ಗೊತ್ತಾಗತ್ತೆ. ಸೊ ಅದರಿಂದ ತುಂಬ ಒಳ್ಳೆಯದಿದೆ. ಬಟ್ ಅಷ್ಟೇ ಡೇಂಜರು ಇದೆ. ಎಷ್ಟು ಬೇಗ ಇದು ಮಾಡಿದ್ರೆ ಅಷ್ಟು ಬೇಗ ಇದಾಗುತ್ತೆ. ಬಟ್ ಅಷ್ಟೇ ಜವಾಬ್ದಾರಿಯಾಗಿ ನಾವು ಮಾಡ್ಬೇಕು ಸರ್. ಅಷ್ಟೇ ನಮ್ಮ ಜವಾಬ್ದಾರಿ, ನಾವು ಅದು ಮೀರಬಾರ್ದು. ನಮ್ಮ ಜವಾಬ್ದಾರಿಯಲ್ಲಿದ್ದಾಗ ಸೋಷಿಯಲ್ ಮೀಡಿಯಾಯಿಂದ ತುಂಬ ಹೆಲ್ಪ್ ಇದೆ, ಜನರಿಗೆ ಎಲ್ರಿಗೂ ತುಂಬ ಹೆಲ್ಪ್ ಇದೆ ಸರ್. ಸೋಷಿಯಲ್ ಮೀಡಿಯಲ್ಲಿ ಇವಾಗ ಬಂತು, ನಮ್ದು ಆವಾಗ ಏನು ಇರಲಿಲ್ಲ, ಪೇಪರ್ ಇತ್ತು. ಪೇಪರ್ ಓದಿ FM, ಮತ್ತು FM ಅಲ್ಲಂತೂ ಎಲ್ಲರೂ ದಿನೇಶ್ ಅವರು ಅವರೆಲ್ಲ ಏನು ಮಾಡಿದ್ರು ಅಂದರೆ 4 ಗಂಟೆ ನಾನು ಇಡ್ಲಿ ತಿಂದು ಬಂದೆ. ಎಲ್ಲಿ PS ಕಾಲೇಜ್ ಸ್ವಲ್ಪ ಮುಂದೆ ಬಾ, ಪೆಟ್ರೋಲ್ ಬಂಕ್ ಇತ್ತು, ಆ ಫ್ಲೇವರ್ ಎಲ್ಲ ಆಗಿಲ್ಲ. ಪೆಟ್ರೋಲ್ ಬಂಕ್ ಎದುರುಗಡೆ ಇದೆ ನೋಡಿ, ಇಂಡಿಯನ್ ಪೆಟ್ರೋಲ್ ಬಂಕ್ ಇದ್ರೆ ಆಟೋದವರೆಲ್ಲ ಬರೋರು ಅವಾಗ. ಆ ಕಡೆ ಮೆಜೆಸ್ಟಿಕ್ಕಿಂದ ಈ ಕಡೆ ಬಂದರೆ ಆಟೋದವ್ರು ತಿನ್ಕೊಂಡು ಅವ್ರು ಇಡೀ ನೈಟ್ ಆಟೋ ಓಡಿಸ್ತಾರಲ್ಲ ಅವರೆಲ್ಲ. ಹಾಗೆ ನೀವು ಹೇಳಿದ್ರಲ್ಲ ಇವಾಗ 3-4 ಗಂಟೆ ತನಕ ನಾನು ಶೂಟಿಂಗ್ ಮಾಡಿದೆ, ಅಯ್ಯೋ ಹೊಟ್ಟೆ ಎಸ್ತು ಬಂದು ಆ ಥರದ. ಫ್ಯಾಂಟಾಸ್ಟಿಕ್. ನನಗೆ ಒಂದು ಯೋಚನೆ ಇರೋದೇನೆಂದರೆ, ಈ ಫುಡ್ ಬ್ಲಾಗರ್ಸ್ ಅಫ್ಕೋರ್ಸ್ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಬರ್ತಾರೆ, ನಿಮ್ಮ ಬಗ್ಗೆ ಒಳ್ಳೆ ರಿವ್ಯೂ ಕೊಡ್ತಾರೆ, ಅದನ್ನು ಅವ್ರ ಫಾಲೋಯರ್ಸ್ ನೋಡ್ತಾರೆ, ನಿಮಗೆ ಆ ಫಾಲೋಯರ್ಸಲ್ಲಿ ಒಂದಷ್ಟು ಜನ ನಿಮ್ಮ ಅಂಗಡಿಗೆ ಬರ್ತಾರೆ, ಇದೆಲ್ಲ ನಡೀತಾ ಇರುತ್ತೆ. ಬಟ್ ಭಾಳ ಜನ ಬಿಟ್ಟು ಸಿಗತ್ತೆ ಅಂತ ಫುಡ್ ಬ್ಲಾಗಿಂಗ್ ಮಾಡ್ತೀನಿ ಅಂತ ಬರ್ತಾರೆ. ನೀವು ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಇವರು ನಿಜವಾಗ್ಲೂ ಫುಡ್ ಬ್ಲಾಗರ ಇಲ್ಲವ ಅಂತ ಐಡೆಂಟಿಫೈ ಮಾಡ್ತೀರಾ, ಇಲ್ಲ ಯಾರಾದರೂ ಬರಲಿ ಹೇಳ್ಕೊಂಡು ಮಾಡಿಬಿಡ್ಲಿ ಅಂತ ಬಿಟ್ಬಿಡ್ತೀರಾ? ಇಲ್ಲ, ಅದು ನೋಡೇ ಮಾಡ್ಬೇಕು ಸರ್ ನಾವು. ಕೆಲವ್ರು ಏನಾಗುತ್ತೆ, ಕೆಲವರು ಸುಮ್ಮನೆ ಕ್ಯಾಮ್ರಾ ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ದೀನಿ, ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಬರೋದು, ಇದು ಮಾಡೋದು, ಆಮೇಲೆಲ್ಲ ಮಾಡಾದ್ಮೇಲೆ ದುಡ್ಡು ಕೇಳೋ ಥರದ್ದು ಮಾಡೋದು, ಆ ಥರನೂ ಇದ್ದಾರೆ. ಕೆಲವರೆಲ್ಲ ಪ್ರಾಮಾಣಿಕವಾಗಿ ಮಾಡ್ತಾರೆ. ಅಂದರೆ ಕೆಲವ್ರು ಏನಾಗುತ್ತೆ ಅಂದರೆ ಎಲ್ಲ ಒಳ್ಳೆ ಕಡೆನೇ ಮಾಡ್ತಾರೆ, ಚೆನ್ನಾಗಿರೋ ಕಡೆ, ಅವ್ರಿಗೂ ನೇಮ್ ಬರಬೇಕು ಅನ್ನೋ ಥರ ಮಾಡ್ತಾರೆ, ಆ ಥರ. ಸೊ ನೀವು ಹೇಳ್ದಂಗೆ ಆ ಥರನೂ ಇದ್ದಾರೆ. ಕೆಲವರು ಬೇಕಂತ ಸುಮ್ಮನೆ ಮಾಡೋದು, ಆಮೇಲೆ ಅವ್ರ ಹತ್ರ ಕಾಸು ತೊಗೊಳ್ಳಲ್ಲ ನಾವು, ಬಿಡು ಇರಲಿ ಬಿಡಿ ಅಂತೀವಿ. ಯಾಕಂದ್ರೆ ನಮಗೋಸ್ಕರ ಅವರು ಇದು ಮಾಡ್ತಾ ಇರ್ತಾರೆ, ವಿಡಿಯೋ ಅದು ಇದು ಮಾಡ್ತಾ ಇರ್ತಾರೆ, ನಮಗೋಸ್ಕರ ಹೆಲ್ಪ್ ಮಾಡ್ತಾ ಇರಲ್ಲ ಅನ್ನೋ ಥರನೂ ನಾವು ಬೇಡ ಅಂತಿರ್ತೀವಿ, ಆ ಥರನೂ ಇದ್ದಾರೆ. ಅಂದರೆ ಸೊ ಇದೇನು ಯೂಟ್ಯೂಬರ್ಸ್ ಇದ್ದಾರೆ, ಅವರಿಲ್ಲ ಅಂದಿದ್ರೆ ತುಂಬ ಜನಕ್ಕೆ ಇದಾಗಿರೋದು, ಪಾಪ್ಯುಲಾರಿಟಿ ಬೆಳೆಯೋಕೆ ಆಗ್ತಿರಲಿಲ್ಲ ಅವರು. ಇದರಿಂದ ಭಾಳ ಯೂಟ್ಯೂಬರ್ಸಿಂದ ತುಂಬ ಒಳ್ಳೆಯದಾಗಿದೆ ಎಲ್ಲರಿಗೂ. ನಮಗೂ ಅಷ್ಟೇ, ನಮಗೂ ತುಂಬ ನಾವೆಲ್ಲ ಅವಾಗ ಅಷ್ಟೆಲ್ಲ ಮಾಡ್ತಾಯಿದ್ವಿ, ಜನರಿಗೆ ಗೊತ್ತಾಗ್ತಿರ್ಲಿಲ್ಲ. ನೋಡಿ ಇವಾಗ ಜನಕ್ಕೆ ಗೊತ್ತಾಗ್ತದೆ, ಜನರು ಹುಡ್ಕೊಂಬರ್ತಾರೆ. ಸೊ ಅವರಿಂದ ತುಂಬ ಹೆಲ್ಪ್ ಇದೆ ಸರ್. ಫ್ಯಾಂಟಾಸ್ಟಿಕ್.